ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ ಅವ್ರಿಗೆ ಟ್ರೇಡ್ ಥಿಯರಿ ಮತ್ತು ಟ್ರೇಡ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳಲ್ಲಿ ಬರುತ್ತೆ. ಸೊ ಮೊದಲಿಗೆ DSOಕ್ಕಿಂತ ಮುಂಚೆ ಆಸಿಲೋಸ್ಕೋಪ್ ಏನು ಅಂತ ನೋಡೋಣ. ಸೊ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ಗೆ ಶಾರ್ಟ್ ಫಾರ್ಮಲ್ಲಿ DSO ಅಂತ ಕರೀತಾರೆ. ಸೊ ಅದನ್ನು ನೋಡೋಕ್ಕೆ ಮುಂಚೆ ಆಸಿಲೋಸ್ಕೋಪ್ ಅಂದರೆ ಏನು ಅಂತ ನೋಡೋಣ. An oscilloscope is a basic test instrument of an electronic mechanic. It is also known as cathode ray oscilloscope or CRO. ಸೊ ಇದೇನಂದರೆ ಬೇಸಿಕಲಿ ಒಂದು ಟೆಸ್ಟ್ ಇನ್ಸ್ಟ್ರೂಮೆಂಟ್, ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಅಥವಾ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಗೆ ಒಂದು ಟೆಸ್ಟ್ ಇನ್ಸ್ಟ್ರೂಮೆಂಟ್ ಆಗಿ ಆಸಿಲೋಸ್ಕೋಪು ಯೂಸ್ ಆಗುತ್ತೆ. ಇಟ್ ಪ್ರೊವೈಡ್ಸ್ 2-dimensional ವಿಜುವಲ್ ಡಿಸ್ಪ್ಲೇ ಆಫ್ ದ ಸಿಗ್ನಲ್ ವೇವ್ ಶೇಪ್ ಆನ್ ಎ ಸ್ಕ್ರೀನ್. ಸೊ ಈ ಡಿವೈಸ್ ಏನು ಮಾಡುತ್ತೆ ಅಂದರೆ 2D ಇಮೇಜ್ನ ಒಂದು ಸ್ಕ್ರೀನ್ ಮೇಲೆ ಪ್ರೊಡ್ಯೂಸ್ ಮಾಡುತ್ತೆ. ಸಿಗ್ನಲ್ ವೇವ್ಸ್ದು ಬೇರೆ ಬೇರೆ ಸಿಗ್ನಲ್ ವೇವ್ ಅಥವಾ ಸಿಗ್ನಲ್ ಶೇಪ್ದು ಸ್ಕ್ರೀನ್ ಮೇಲೆ ಏನು ಮಾಡುತ್ತೆ 2D ಇಮೇಜ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಗಿವ್ಸ್ ದ ಮೆಕ್ಯಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ಐ ಟು ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ಎ ಸರ್ಕಿಟ್. ಸೊ ಇದೇನು ಮಾಡುತ್ತೆ ಅಂದರೆ ಬೇಸಿಕಲಿ ಒಬ್ಬ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ಅಥವಾ ಒಬ್ಬ ಎಲೆಕ್ಟ್ರಾನಿಕ್ಸ್ ಬೇರೆ ಕೆಲಸ ಮಾಡೋರಿಗೆ ಒಂದು ಎಲೆಕ್ಟ್ರಾನಿಕ್ ಐ ಆಗಿ ಯೂಸ್ ಆಗುತ್ತೆ. ಯಾಕಂದರೆ ಸರ್ಕಿಟಲ್ಲಿ ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ, ಯಾವ ರೀತಿ ಸಿಗ್ನಲ್ಸ್ ಎಲ್ಲ ಏನು ಪ್ರೊಸೆಸಿಂಗ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು, ಆ ಸಿಗ್ನಲ್ಸ್ ಯಾವ ಥರ ಇದೆ, ಅವ್ರ ಶೇಪ್ ಯಾವ ಥರ ಇದೆ, ಎಷ್ಟು ಏನೇನು ಪ್ರಾಪರ್ಟೀಸ್ ಇದೆ ಆ ಸಿಗ್ನಲ್ದು ಅಂತ ಈ CRO ಅಥವಾ ಆಸಿಲೋಸ್ಕೋಪ್ ಮುಖಾಂತರ ನಾವು ನೋಡ್ಬೋದು. ಬೈ ಸೀಯಿಂಗ್ ದ ಸಿಗ್ನಲ್ ವೇವ್ ಫಾರ್ಮ್ಸ್ ಎ ಮೆಕ್ಯಾನಿಕ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮಿಸ್ಟೇಕ್ ಡನ್ ಆ್ಯಂಡ್ ದ ಡಿಫೆಕ್ಟ್ಸ್ ಅರೈಸ್ಡ್ ಇನ್ ಎ ಸರ್ಕಿಟ್. ಸೊ ಇಂಥ ಒಂದು ವೇವ್ ಫಾರ್ಮ್ಸ್ ನೋಡೋದ್ರಿಂದ, ಸಿಗ್ನಲ್ಸ್ನ ನೋಡೋದ್ರಿಂದ ಏನು ಗೊತ್ತಾಗುತ್ತೆ, ಒಂದು ಸರ್ಕಿಟ್ಟು ಯಾವ ಥರ ಕೆಲಸ ಮಾಡ್ತಿದೆ, ಅದರಲ್ಲಿ ಎಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾವ ಭಾಗದಲ್ಲಿ ಯಾವ ಸೆಕ್ಷನಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಗೊತ್ತಾಗುತ್ತೆ. ಆಸಿಲೋಸ್ಕೋಪ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ AC DC ವೋಲ್ಟೇಜಸ್, ಟೈಮ್ ಪೀರಿಯಡ್, ಫೇಸ್ ರಿಲೇಷನ್ಶಿಪ್, ಫ್ರೀಕ್ವೆನ್ಸಿ ಎಕ್ಸೆಟ್ರಾ. ಸೊ ಆಸಿಲೋಸ್ಕೋಪ್ನ AC DC ವೋಲ್ಟೇಜ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಟೈಮ್ ಪೀರಿಯಡ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಫೇಸ್ ರಿಲೇಷನ್ಶಿಪ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಂಡ್ ಬೇರೆ ಬೇರೆ ಪ್ರಾಪರ್ಟೀಸ್ನ ಕೂಡ ಮೆಜರ್ ಮಾಡೋಕ್ಕೆ ಆಸಿಲೋಸ್ಕೋಪ್ನ ಯೂಸ್ ಮಾಡ್ತಾರೆ. With the help of appropriate transducers, a CRO can be used to measure pressure, temperature, acceleration, etc. ಸೊ ಕೆಲವೊಂದು ಸೆನ್ಸರ್ಗಳನ್ನ ಅಥವಾ ಟ್ರಾನ್ಸ್ಡ್ಯೂಸರ್ಸ್ನ ಬಳಸಿ CRO ಇಂದ ನಾವೇನು ಮಾಡ್ಬೋದು, ಪ್ರೆಷರ್ ಆಗಿರ್ಬೋದು, ಟೆಂಪ್ರೇಚರ್, ಆಕ್ಸಲರೇಷನ್, ಫೋರ್ಸ್, ಈ ಥರ ಬೇರೆ ಬೇರೆ ಕ್ವಾಂಟಿಟೀಸ್ ಕೂಡ ಮೆಜರ್ ಮಾಡ್ಬೋದು. ದೆರ್ ಆರ್ 2 types ಆಫ್ ಆಸಿಲೋಸ್ಕೋಪ್. ಒನ್ ಈಸ್ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಸೊ 2 ರೀತಿ ಆಸಿಲೋಸ್ಕೋಪ್ಸ್ ಇದಾವೆ. ಒಂದನೇದು ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಅಥವಾ CRO, ಎರಡನೇದು ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಅಥವಾ DSO. ಸೊ ಇದು CRO ಅನ್ನೋದು ಕಂಪ್ಲೀಟ್ಲಿ ಅನಲಾಗ್ ಟೈಪ್, DSO ಅಂತ ಏನಿದೆ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್, ಇದು ಕಂಪ್ಲೀಟಾಗಿ ಡಿಜಿಟಲ್ ಟೈಪ್. ಸೊ ಎರಡು ಬೇಸಿಕಲಿ ಒಂದೇ ಕೆಲಸಕ್ಕೆ ಯೂಸ್ ಆಗುತ್ತೆ. ಆದರೆ ಆ CRO ಬಂದು ಕಂಪ್ಲೀಟ್ಲಿ ಅನಲಾಗ್ ಟೈಪು ವರ್ಕ್ ಮಾಡೋದು, DSO ಬಂದು ಕಂಪ್ಲೀಟಾಗಿ ಡಿಜಿಟಲ್ ಬೇಸ್ಡ್ ಇರುತ್ತೆ. ಸೊ ಈ ಎರಡು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಕ್ಕೆ ಮುಂಚೆ, ಇದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ, ಒಂದು ವೀಡಿಯೋದಲ್ಲಿ AC ವೇವ್ ಫಾರ್ಮ್ ಕ್ಯಾಲ್ಕುಲೇಷನ್ ಪಾರ್ಟ್ 4 ನಾವೇನು ಮಾಡಿದ್ವಿ, ಒಂದು CRO ಬಗ್ಗೆ ಇಂಟ್ರೊಡಕ್ಷನ್ ನೋಡಿ ಯಾವ ಥರ ವರ್ಕ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ನಾವು ಒಂದು ಸಿಗ್ನಲ್ದು ಫ್ರೀಕ್ವೆನ್ಸಿ ಆಗಿರ್ಬೋದು, ಆ್ಯಂಪ್ಲಿಟ್ಯೂಡ್ ಆಗಿರ್ಬೋದು, ಟೈಮ್ ಪೀರಿಯಡ್ ಯಾವ ರೀತಿ ಮೆಜರ್ ಮಾಡೋಕ್ಕಂತ ನೋಡಿದ್ವಿ. ಸೊ ಆ ವಿಡಿಯೋನ ನಾನಿಲ್ಲಿ ಐ ಬಟನಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ನೋಡ್ಬೋದು. ಸೊ ಮೊದಲಿಗೆ ಫ್ರಂಟ್ ಪ್ಯಾನಲ್ ಆಫ್ CRO ಅಥವಾ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಯಾವ ಥರ ಇರುತ್ತೆ CRO ನೋಡೋದಕ್ಕೆ. ಸೊ ಈ ಥರ ಇರುತ್ತೆ. ಇದೇ ಒಂದು CRO ಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ಥರ ವೇವ್ ಫಾರ್ಮ್ ಬೇರೆ ಬೇರೆ ಕ್ವಾಂಟಿಟೀಸ್ನ ಚೆಕ್ ಮಾಡಬೇಕು, ಆ್ಯಂಪ್ಲಿಟ್ಯೂಡ್ ಆಗಿರ್ಬೋದು ಆ್ಯಂಡ್ ಟೈಮ್ ಪೀರಿಯಡ್ ಎಲ್ಲ ಯಾವ ಥರ ಚೆಕ್ ಮಾಡೋಕ್ಕಂತ ನೋಡಿದ್ವಿ. ಸೊ ಇಷ್ಟೆಲ್ಲ ಪಾರ್ಟ್ಸ್ ಬಂದಿದ್ದು, ಇದನ್ನೆಲ್ಲ ನಾರ್ಮಲಾಗಿ ಏನೇನು ಮೇನ್ ಆಗಿ ಯೂಸ್ ಆಗ್ತೇವೆ ಒಂದು ನಾವು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ವಿಡಿಯೋದಲ್ಲಿ. ಸೊ ಈ ಥರ ಇರುತ್ತೆ CRO ನೋಡೋಕ್ಕೆ. ಇನ್ನು ನೆಕ್ಸ್ಟ್ ಬಂದು ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಬಗ್ಗೆ ನೋಡೋಣ. ಸೊ ಏನಿದೆ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್? ದ ಆಸಿಲೋಸ್ಕೋಪ್ ವಿಚ್ ಈಸ್ ಕೇಪಬಲ್ ಟು ಅನಲೈಸ್ ಆ್ಯಂಡ್ ಟು ಸ್ಟೋರ್ ಸಿಗ್ನಲ್ಸ್ ಇನ್ ಡಿಜಿಟಲ್ ಫಾರ್ಮ್ ಈಸ್ ಕಾಲ್ಡ್ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಆರ್ DSO. ಸೊ ಯಾವ ಆಸಿಲೋಸ್ಕೋಪು ಒಂದು ಸಿಗ್ನಲ್ಸ್ನ ಡಿಜಿಟಲ್ ಆಗಿ ಅನಲೈಸ್ ಮಾಡಿ ಡಿಜಿಟಲ್ ಫಾರ್ಮಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂಥದನ್ನೇ ನಾವು ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಅಥವಾ DSO ಅಂತ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ. ಸೊ ಇದೇನು ಮಾಡುತ್ತಂದರೆ ನಾವು ಕೊಡುವಂಥ ಇನ್ಪುಟ್ ಸಿಗ್ನಲ್ಸ್ನ ಡಿಜಿಟಲ್ ಕನ್ವರ್ಟ್ ಮಾಡಿ ಅದನ್ನು ಅನಲೈಸ್ ಮಾಡಿ ನಮಗೆ ಬೇಕಾದಂಥ ಔಟ್ಪುಟ್ ಸ್ಕ್ರೀನ್ ಮೇಲೆ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಟೈಮಲ್ಲಿ ಡಿಜಿಟಲ್ ಫಾರ್ಮಲ್ಲಿ ಕೂಡ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ ಆ ಸಿಗ್ನಲ್ಸ್ನ. ಸೊ ಅಂಥ ಒಂದು ಇಕ್ವಿಪ್ಮೆಂಟ್ಗೆ ನಾವು DSO ಅಂತ ಕರಿತೀವಿ. ಇನ್ DSO ದ ಅಪ್ಲೈಡ್ ಸಿಗ್ನಲ್ ಇಸ್ ಫಸ್ಟ್ ಸ್ಯಾಂಪಲ್ಡ್ ಆ್ಯಂಡ್ ದೆನ್ ಕನ್ವರ್ಟೆಡ್ ಇನ್ ಟು ಡಿಜಿಟಲ್.
ಸೊ ಡಿ ಎಸ್ ದಲ್ಲಿ ಏನಾಗುತ್ತೆ ಅಂದರೆ ಮೊದಲು ಒಂದು ಸಿಗ್ನಲ್ ನಾವು ಇನ್ಪುಟ್ ಕೊಟ್ಟಿದ ತಕ್ಷಣ ಅದು ಡಿಜಿಟಲ್ ಸ್ಯಾಂಪಲ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಡಿಜಿಟಲ್ ಫಾರ್ಮೆಟಲ್ಲಿ ಅದು ಸ್ಟೋರ್ ಮಾಡ್ಕೊಂಡು ಆಮೇಲೆ ನಮಗೆ ಅದನ್ನು ಡಿಸ್ಪ್ಲೇ ಮೇಲೆ ಕೂಡ ಸ್ಕ್ರೀನ್ ಮೇಲೆ ತೋರಿಸುತ್ತೆ. SCRT ಆರ್ LCD ಸ್ಕ್ರೀನ್ ಈಸ್ ಯೂಸ್ಡ್ ಫಾರ್ ದ ಡಿಸ್ಪ್ಲೇ ಆಫ್ ಸಿಗ್ನಲ್. ಸೊ DSO ಅಂತ ಬಂದ ತಕ್ಷಣ ಡಿಜಿಟಲ್ ಅಂದರೆ ಇಲ್ಲಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಕ್ರೀನ್ನ CRT ಸ್ಕ್ರೀನ್ ಆದರೂ ಯೂಸ್ ಮಾಡ್ಬೋದು ಅಥವಾ LCD ಸ್ಕ್ರೀನ್ ಆದರೂ ಯೂಸ್ ಮಾಡಿರ್ಬೋದು. LCD ಸ್ಕ್ರೀನ್ ಇಸ್ ಪ್ರಿಫರ್ಡ್ ಇನ್ ಮಾಡರ್ನ್ DSOs. ಈಗ ಮಾಡರ್ನಾಗಿ ಏನು ಬರ್ತಿದ್ದಾವೆ DSOಗಳದ್ದು ಅದರಲ್ಲೆಲ್ಲ LCD ಸ್ಕ್ರೀನ್ನೇ ಯೂಸ್ ಮಾಡ್ತಾರೆ. LCD ಸ್ಕ್ರೀನ್ ಯೂಸ್ ಮಾಡೋದು ಮೇನ್ ಅಡ್ವಾಂಟೇಜ್ ಏನಂದರೆ DSO ಸೈಜ್ ಏನಾಗುತ್ತೆ ಭಾಳ ಚಿಕ್ಕದಾಗುತ್ತೆ, ಭಾಳ ಪೋರ್ಟೇಬಲ್ ಆಗುತ್ತೆ. ಯಾಕಂದರೆ CRT ಯೂಸ್ ಮಾಡಿದ್ರೆ CRT ಬಿಡ್ತೆ ಭಾಳ ಜಾಸ್ತಿ ಇರುತ್ತೆ ಆ್ಯಂಡ್ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ CRTದು. ಅದೇ LCD ಸ್ಕ್ರೀನ್ ಬಳಸಿದ್ರೆ ಏನಾಗುತ್ತೆ DSO ಥಿಕ್ನೆಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಈಸಿಯಾಗಿ ಪೋರ್ಟೇಬಲ್ ಕೂಡ ಆಗುತ್ತೆ, ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. Modern DSOs automatically measure the various values and displays them on the screen, which helps in quick understanding of the signal properties. ಸೊ DSOಗಳು ಏನು ಮಾಡ್ತವೆ ಈಗ ಮಾಡರ್ನ್ ಆಗಿ ಬರೋದೆಲ್ಲ ನಾವೇನು ಒಂದು ಸಿಗ್ನಲ್ ಇನ್ಪುಟ್ ಕೊಡ್ತೀವಲ್ಲ ಅದ್ರ ವ್ಯಾಲ್ಯೂಸ್ ಎಲ್ಲ ಆಟೋಮೆಟಿಕ್ ಆಗಿ ಮೆಜರ್ ಮಾಡಿ ಡಿಸ್ಪ್ಲೇ ಮೇಲೆ ತೋರಿಸ್ಬಿಡುತ್ತೆ. ಸೊ ಹಂಗಾದಾಗ ಏನಾಗುತ್ತೆ ನಮ್ಗೆ ಒಂದು ಸಿಗ್ನಲ್ದು ಮ್ಯಾನ್ಯಲ್ ಆಗಿ ಮೆಜರ್ ಮಾಡೋಂಥ ಟೈಮ್ ಏನಿದೆ ಆ ಟೈಮ್ ಎಲ್ಲ ಉಳಿಯುತ್ತೆ ನಮಗೆ. ಸೊ ಆ ಟೈಮ್ನ ಬೇರೆ ಯೂಸ್ಫುಲ್ ಆಗಿ ನಾವು ಯುಟಿಲೈಸ್ ಮಾಡ್ಕೋಬೋದು. DSO can be used to measure various values of signals in addition to what CRO can measure. ಸೊ DSOದಲ್ಲಿ ನಾವು ಓನ್ಲಿ CROದಲ್ಲಿ ಏನು ಮೆಜರ್ ಮಾಡ್ತಿದ್ವಲ್ಲ ಆಂಪ್ಲಿಟ್ಯೂಡ್ ಆಗಿರ್ಬೋದು, ಟೈಮ್ ಪೀರಿಯಡ್, ಫೇಸ್ ರಿಲೇಷನ್ಶಿಪ್, ಫ್ರೀಕ್ವೆನ್ಸಿ ಇದನ್ನೆಲ್ಲ ಬಿಟ್ಟು ಇನ್ನು ಬೇರೆದು ಕೂಡ ನಾವು ಮೆಜರ್ ಮಾಡ್ಬೋದು DSOದಲ್ಲಿ ಒಂದು ಸಿಗ್ನಲ್ದು. ಇನ್ಫ್ಯಾಕ್ಟ್ CROದಲ್ಲಿ ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ತೋರಿಸಲ್ಲ, ಅಲ್ಲಿ ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ನಾವು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಟೈಮ್ ಪೀರಿಯಡ್ ತೊಗೊಂಡು. ಯಾಕಂದರೆ ಫ್ರೀಕ್ವೆನ್ಸಿ ಡೈರೆಕ್ಟಾಗಿ ಅಲ್ಲಿ ನಮ್ಗೆ ಗೊತ್ತಾಗಲ್ಲ. ಅದೇ DSOದಲ್ಲಿ ಆದರೆ ಫ್ರೀಕ್ವೆನ್ಸಿನೂ ಡೈರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟಿದೆ ಅಂತ, ಟೈಮ್ ಪೀರಿಯಡ್ ಕೂಡ ಗೊತ್ತಾಗುತ್ತೆ. ಸೊ ಇದಿಷ್ಟು ಒಂದು DSO ಬಗ್ಗೆ ಇಂಟ್ರೊಡಕ್ಷನ್. ಇನ್ನು DSO ನೋಡೋಕ್ಕೆ ಯಾವ ಥರ ಇರುತ್ತೆ ಫ್ರಂಟ್ ಪ್ಯಾನಲ್ ಅಂದರೆ ಈ ಥರ ಇರುತ್ತೆ. ಇದು ಒಂದು 4 ಚಾನಲ್ DSO ಅಂದರೆ 4 ಇನ್ಪುಟ್ಸ್ ಕೊಡ್ಬೋದು ಇದಕ್ಕೆ. ಸೊ 4 ಚಾನಲ್ ಬರುತ್ತೆ, 2 ಚಾನಲ್ ಬರುತ್ತೆ, 1 ಚಾನಲ್ ಬರುತ್ತೆ. ಇನ್ನು ಅಡ್ವಾನ್ಸ್ಡ್ ತೊಗೊಂಡ್ರೆ 8 ಚಾನಲ್, 16 ಚಾನಲ್ಸ್ ಎಲ್ಲ ಬರುತ್ತೆ. ಸೊ ಈ ಥರ LCD ಡಿಸ್ಪ್ಲೇ ಇರುತ್ತೆ ಮಾಡರ್ನ್ DSOಗಳಲ್ಲಿ. ಹಳೆ DSOಗಳಲ್ಲಿ ಆದರೆ CRT ಸ್ಕ್ರೀನ್ ಇರ್ತಿತ್ತು. ಸೊ ಇಲ್ಲೆಲ್ಲ ಬೇರೆ ಫಂಕ್ಷನ್ಸ್ ಕೇಸ್ ಇರ್ತವೆ. ಈ 4 ಚಾನಲ್ಸ್ದು ವರ್ಟಿಕಲ್ ಪೊಸಿಷನ್ ಕಂಟ್ರೋಲ್ ಮಾಡೋದು 4 ಚಾನಲ್ಸ್ ಮೆನು. ಇದೇನದಲ್ಲ ಟೈಮ್ ಮೆನು ಅಂದರೆ ಟೈಮ್ ಪೀರಿಯಡ್ನ ಸೆಟ್ ಮಾಡೋಂಥ ಮೆನು. ನೆಕ್ಸ್ಟ್ ಇದು ಹಾರಿಜಾಂಟಲ್ ಪೊಸಿಷನ್ ಕಂಟ್ರೋಲ್ ಮಾಡೋದು ಮತ್ತು ಬೇರೆ ಒಂದಿಷ್ಟು ಕೆಲವು ಆಪ್ಷನ್ಸ್ ಆಗಿರ್ಬೋದು, ಮೆನುಗಳಾಗಿರ್ಬೋದು ಬರ್ತವೆ. ಅದರಿಂದ ನಾವೇನು ಮಾಡ್ಬೋದು ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸ್ ನೋಡೋದಾಗಿರ್ಬೋದು, ಒಂದಕ್ಕೊಂದು ಸಿಗ್ನಲ್ ಮಿಕ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ಬೋದು DSOದಲ್ಲಿ. ಸೊ ಇದಿಷ್ಟು DSO. ಇದ್ರ ಬಗ್ಗೆ ನಾವೇನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲ ಕಂಟ್ರೋಲ್ಸ್ನ ನೋಡಿ ಯಾವ ಥರ ಒಂದು ಸಿಗ್ನಲ್ ಇನ್ಪುಟ್ ಕೊಟ್ಟು ಯಾವುದೋ ಒಂದು AC ಸಿಗ್ನಲ್ನ ಇನ್ಪುಟ್ ಕೊಟ್ಟು ಯಾವ ಥರ ಅದರದ್ದು ವ್ಯಾಲ್ಯೂಸ್ನೆಲ್ಲ ಮೆಜರ್ ಮಾಡಬೇಕು ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ CRO ಆ್ಯಂಡ್ DSO. CROಗೆ ಮತ್ತು DSOಗೆ ಕೆಲವೊಂದು ಏನು ಮೇನ್ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಈ ಟೇಬಲ್ ಮುಖಾಂತರ ನೀವು ನೋಡ್ಬೋದು ಏನೇನು ಮೇನ್ ಡಿಫ್ರೆನ್ಸ್ ಇದೆ ಅಂದರೆ ಈ ಕಡೆ ಮೊದಲೇನು ಲೆಫ್ಟ್ ಸೈಡ್ ಕಾಣುತ್ತಲ್ಲ ಅದೆಲ್ಲ DSOದು ಪ್ರಾಪರ್ಟೀಸ್, ಆಮೇಲೆ ರೈಟ್ ಸೈಡ್ ಏನು ಕಾಣುತ್ತೆ ಅದೆಲ್ಲ CRO ಅನ್ಲಾಕ್ CRO ಪ್ರಾಪರ್ಟೀಸ್. ಸೊ ಮೊದಲೇದಾಗಿ ನೋಡ್ಕೊಂತ ಹೋದರೆ DSO ಸ್ಟೋರ್ಸ್ ಆ್ಯಂಡ್ ಅನಲೈಸಸ್ ಸಿಗ್ನಲ್ಸ್ ಡಿಜಿಟಲಿ. ಸೊ DSO ಏನು ಮಾಡುತ್ತಾ ಒಂದು ಸಿಗ್ನಲ್ ನಾವು ಇನ್ಪುಟ್ ಕೊಟ್ಟಿರೋದನ್ನು ಅನಲೈಸ್ ಮಾಡುತ್ತೆ ಮತ್ತು ಸ್ಟೋರ್ ಮಾಡುತ್ತೆ, ಅದು ಕೂಡ ಡಿಜಿಟಲ್ ಆಗಿ. ಅನಲಾಗ್ ಆಸಿಲೋಸ್ಕೋಪ್ ಕ್ಯಾನಾಟ್ ಸ್ಟೋರ್ ಸಿಗ್ನಲ್ಸ್. ಸೊ ನಾರ್ಮಲ್ CRO ಇರ್ತಾವೆ ಅನಲಾಗ್ CROಗಳು, ಅದರಲ್ಲಿ ಯಾವುದೇ ರೀತಿ ಸ್ಟೋರ್ ಆಗಲ್ಲ ಸಿಗ್ನಲ್ಸ್ ಆ್ಯಂಡ್ ಕಂಪ್ಲೀಟ್ ವರ್ಕ್ ಆಗೋದು ಕೂಡ ಅನಲಾಗ್ ಟೆಕ್ನಾಲಜಿ ಮೇಲೇ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ DSO ಮೇ ಬಿ ಮೇಡ್ ಯೂಸಿಂಗ್ CRT ಆರ್ LCD ಡಿಸ್ಪ್ಲೇ. ಸೊ DSOದಲ್ಲಿ ಸ್ಕ್ರೀನ್ಗೋಸ್ಕರ CRT ಸ್ಕ್ರೀನ್ ಆದರೂ ಯೂಸ್ ಮಾಡ್ಬೋದು ಅಥವಾ LCD ಡಿಸ್ಪ್ಲೇನೂ ಯೂಸ್ ಮಾಡ್ಬೋದು. ಅದೇ CROದಲ್ಲಿ ಆದರೆ ಓನ್ಲಿ CRTನ ಮಾತ್ರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ DSO ಹ್ಯಾಸ್ ಅ ಮೆಮೊರಿ ಬೋತ್ ರ್ಯಾಮ್ ಆ್ಯಂಡ್ ROM. ಸೊ DSOದಲ್ಲಿ 2 ರ್ಯಾಮ್ ಮತ್ತು ROM 2 ಮೆಮೊರಿ ಇರ್ತವೆ ಅದಕ್ಕೆ ಫಂಕ್ಷನ್ ಮಾಡೋದಕ್ಕಾಗಿರ್ಬೋದು ಮತ್ತು ಸ್ಟೋರೇಜ್ ಸಲುವಾಗಿ. CRO ಡಸ್ ನಾಟ್ ಹ್ಯಾವ್ ಮೆಮೊರಿ. ಸೊ CROದಲ್ಲಿ ಯಾವುದೇ ಥರದ್ದು ಮೆಮೊರಿ ಅಥವಾ ಮೆಮೊರಿ ಸರ್ಕಿಟ್ಸು ಇರಲ್ಲ. DSO ಹ್ಯಾಸ್ USB ಪೋರ್ಟ್ಸ್. ಮಾಡರ್ನ್ DSOಗಳಿಗೆ USB ಪೋರ್ಟ್ ಇರ್ತವೆ. CRO ಡಸ್ ನಾಟ್ ಹ್ಯಾವ್ ಎನಿ USB ಪೋರ್ಟ್ಸ್. CROಗಳಿಗೆ ಯಾವುದೇ ರೀತಿ USB ಪೋರ್ಟ್ಗಳು ಇರಲ್ಲ. ಕಂಪ್ಯೂಟರ್ ಆ್ಯಂಡ್ ಪ್ರಿಂಟರ್ ಕ್ಯಾನ್ ಬಿ ಕನೆಕ್ಟೆಡ್ ಥ್ರೂ USB. ಸೊ DSOಗೆ USB ಪೋರ್ಟ್ ಇರೋ ಒಂದು ಅಡ್ವಾಂಟೇಜ್ ಏನಂದರೆ ಡೈರೆಕ್ಟಾಗಿ ಕಂಪ್ಯೂಟರ್ಗೆ ಈ ಸಿಗ್ನಲ್ಸ್ನ ಕೊಟ್ಟು ನಾವು ಅನಲೈಸ್ ಮಾಡ್ಬೋದು ಸಾಫ್ಟ್ವೇರ್ ಮುಖಾಂತರ. ಆ್ಯಂಡ್ ಪ್ರಿಂಟರ್ಗೆ ಕನೆಕ್ಟ್ ಮಾಡಿ ಡೈರೆಕ್ಟಾಗಿ ಏನು ಸಿಗ್ನಲ್ಸ್ ಇದಾವೆ ಸ್ಕ್ರೀನ್ ಮೇಲೆ ಏನು ತೋರಿಸ್ತಿರ್ತಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಪ್ರಿಂಟ್ ಕೂಡ ತೆಗಿಬೋದು ಕೆಲವೊಂದು DSOಗಳಲ್ಲಿ. ಅದೇ CROದಲ್ಲಿ USB ಪೋರ್ಟ್ ಇರಲ್ಲ. ಸೊ ಹಂಗಾಗಿ ಯಾವುದೇ ರೀತಿ ಎಕ್ಸ್ಟ್ರಾ ಕನೆಕ್ಷನ್ ಮಾಡೋಕ್ಕೆ ಕಂಪ್ಯೂಟರ್ಗೆ ಆಗಿರ್ಬೋದು ಅಥವಾ ಪ್ರಿಂಟರ್ಗೆ ಆಗಿರ್ಬೋದು ಕನೆಕ್ಷನ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ DSO ಆಟೋಮೆಟಿಕಲಿ ಮೆಜರ್ಸ್ ಆಲ್ ಮೆಜರ್ಮೆಂಟ್ಸ್.
ಸೊ ಡಿ ಎಸ್ ಏನು ಮಾಡ್ತಾ ಏನೇನು ಮೆಜರ್ಮೆಂಟ್ಸ್ ಇದಾವೋ ಎಲ್ಲ ಆಟೋಮೆಟಿಕ್ಕಾಗಿ ಮೆಜರ್ ಮಾಡುತ್ತೆ, ನಾವು ಮ್ಯಾನ್ಯಲ್ ಆಗಿ ಮೆಜರ್ ಮಾಡೋದು ಅವಶ್ಯಕತೆ ಇರಲ್ಲ. ಅದೇ ಸಿ ಆರ್ ಒದಲ್ಲಿ ಬಂದರೆ ಇಟ್ ರಿಕ್ವೈರ್ಸ್ ಮ್ಯಾನ್ಯಲ್ ಮೆಜರಿಂಗ್. ಸೊ ಸಿ ಆರ್ದಲ್ಲಿ ಓನ್ಲಿ ಸಿಗ್ನಲ್ ಮಾತ್ರ ತೋರಿಸುತ್ತೆ, ಯಾವುದೇ ರೀತಿ ಮೆಜರ್ಮೆಂಟ್ಸ್ ತೋರಿಸಲ್ಲ. ಸೊ ಅದು ಮೆಜರ್ಮೆಂಟ್ಸ್ ಎಲ್ಲ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕು. ಡಿ ಎಸ್ ಎಲ್ದಲ್ಲಿ ಕೂಡ ಅಷ್ಟೇ, ಸಿ ಆರ್ ಟಿ ಸ್ಕ್ರೀನ್ ಬಳಸಿದ್ರೆ ಅಲ್ಲಿ ಯಾವುದೇ ರೀತಿ ಆಟೋಮೆಟಿಕ್ ಮೆಜರ್ಮೆಂಟ್ಸ್ ತೋರಿಸಲ್ಲ, ಎಲ್ ಸಿ ಡಿ ಸ್ಕ್ರೀನ್ ಬಳಸಿದ್ರೆ ಆಟೋಮೆಟಿಕ್ ಮೆಜರ್ಮೆಂಟ್ಸ್ ತೋರಿಸುತ್ತೆ. ಸೊ ಈಗೀಗ ಬರ್ತಿರೋಂಥ ಡಿ ಎಸ್ಗಳೆಲ್ಲ ಎಲ್ಲ ಎಲ್ ಸಿ ಡಿ ಡಿಸ್ಪ್ಲೇನ ಬಳಸ್ತಾರೆ, ಸೊ ಆಟೋಮೆಟಿಕ್ ಮೆಜರ್ಮೆಂಟ್ಸ್ ತೋರಿಸುತ್ತೆ ಈಗಿನ ಡಿ ಎಸ್ಗಳಲ್ಲೆಲ್ಲ. ನೆಕ್ಸ್ಟ್ ಸ್ಮಾಲರ್ ಆ್ಯಂಡ್ ಫೈನರ್ ಅಡ್ಜಸ್ಟ್ಮೆಂಟ್ಸ್ ಆರ್ ಪಾಸಿಬಲ್ ಇನ್ ಡಿ ಎಸ್ ಒ. ಸೊ ಡಿ ಎಸ್ ಒದಲ್ಲಿ ಚಿಕ್ಕ ಅಡ್ಜಸ್ಟ್ಮೆಂಟ್ಸ್ ಕೂಡ ನಾವು ಮಾಡ್ಬೋದು. ವೇವ್ ಫಾರ್ಮ್ ಸರಿ ಕಾಣ್ತಿಲ್ಲ ಅಂದರೆ ಚಿಕ್ಕದಾಗಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡಿಕೊಂಡು ನಾವು ವೇವ್ ಫಾರ್ಮ್ ಕರೆಕ್ಟಾಗಿ ಕಾಣಂಗೆ ಮಾಡ್ಕೋಬೋದು. ಅದೇ ಸಿ ಆರ್ ಒದಲ್ಲಿ ಆ ಥರ ಅಡ್ಜಸ್ಟ್ಮೆಂಟ್ಸು ಇರಲ್ಲ. ಓನ್ಲಿ ಒಮ್ಮೆಲೆ ಫೈನರ್ ಅಡ್ಜಸ್ಟ್ಮೆಂಟ್ಸ್ ಇರಲ್ಲ, ಒಮ್ಮೆಲೆ ದೊಡ್ಡದಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಅದರಿಂದಾಗಿ ಏನಾಗ್ತಾ ಕನ್ವೀನಿಯೆಂಟ್ ಇರಲ್ಲ ಸಿ ಆರ್ ಒದಲ್ಲಿ ವೇವ್ ಫಾರ್ಮ್ನ ಅನಲೈಸ್ ಮಾಡೋದು. ನೆಕ್ಸ್ಟ್ ಸ್ಯಾಂಪ್ಲಿಂಗ್ ರೇಟ್ ಈಸ್ ಹೈಯರ್ ದೆನ್ ಸಿ ಆರ್ ಒ ಇನ್ ಡಿ ಎಸ್ ಒ. ಡಿ ಎಸ್ ಒದಲ್ಲಿ ಸ್ಯಾಂಪ್ಲಿಂಗ್ ರೇಟು ಸಿ ಆರ್ ಒ ಕಂಪೇರ್ ಮಾಡಿದರೆ ಜಾಸ್ತಿ ಇರುತ್ತೆ. ಅದೇ ಡಿ ಎಸ್ ಒದಲ್ಲಿ ಸ್ಯಾಂಪ್ಲಿಂಗ್ ರೇಟ್ ಈಸ್ ಲೋ ಕಂಪೇರ್ ಟು ಡಿ ಎಸ್ ಒ. ಸೊ ನಾರ್ಮಲಾಗಿ ಸ್ಯಾಂಪ್ಲಿಂಗ್ ರೇಟ್ 50 ಹರ್ಟ್ಸ್ ಇರುತ್ತೆ ಅಷ್ಟೇ ಯಾವುದರಲ್ಲಿ ಸಿ ಆರ್ ಒದಲ್ಲಿ. ಡಿ ಎಸ್ ಒ ಕಂಪೇರ್ ಮಾಡಿದರೆ ಡಿಜಿಟಲ್ ಆಗಿರೋದ್ರಿಂದ ಅಪ್ ಟು 16 ಕಿಲೋ ಹರ್ಟ್ಸ್ 32 ಕಿಲೋ ಹರ್ಟ್ಸ್ವರೆಗೂ ಇರುತ್ತೆ ಸ್ಯಾಂಪ್ಲಿಂಗ್ ರೇಟ್. ನೆಕ್ಸ್ಟ್ ಎ ಡಿ ಸಿ ಆ್ಯಂಡ್ ಡಿ ಎಸ್ ಸಿ ಸರ್ಕಿಟ್ಸ್ ಆರ್ ರಿಕ್ವೈರ್ಡ್ ಫಾರ್ ಆಪ್ರೇಷನ್. ಸೊ ಡಿ ಎಸ್ ಒದಲ್ಲಿ ಆಪ್ರೇಷನ್ ಆಗಬೇಕಂದ್ರೆ ಎ ಡಿ ಸಿ ಸರ್ಕಿಟ್ ಮತ್ತು ಡಿ ಎಸ್ ಸಿ ಸರ್ಕಿಟ್ಸ್ ಬೇಕಾಗುತ್ತೆ. ಎ ಡಿ ಸಿ ಅಂದರೆ ಅನ್ಲಾಕ್ ಟು ಡಿಜಿಟಲ್ ಕನ್ವರ್ಟರ್ಸ್, ಡಿ ಎಸ್ ಸಿ ಅಂದರೆ ಡಿಜಿಟಲ್ ಟು ಅನ್ಲಾಕ್ ಕನ್ವರ್ಟರ್ಸ್. ಸೊ ಈ ಎರಡು ಸರ್ಕಿಟ್ಸ್ ಬೇಕಾಗುತ್ತೆ. ನಾವು ಕೊಟ್ಟಿರೋ ಸಿಗ್ನಲ್ ಅನ್ಲಾಕ್ ಡಿಜಿಟಲಾಗಿ ಕನ್ವರ್ಟ್ ಆಗಬೇಕು, ಮತ್ತು ಅದನ್ನು ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ಬೇಕಾದ್ರೆ ಮತ್ತೆ ಅದು ಅನ್ಲಾಕ್ ಆಗಿ ಕನ್ವರ್ಟ್ ಆಗಬೇಕು. ಅದರಿಂದಾಗಿ ಎ ಡಿ ಸಿ ಮತ್ತು ಡಿ ಎಸ್ ಸಿ ಸರ್ಕಿಟ್ಸ್ ಇರ್ತವೆ ಡಿ ಎಸ್ ಒದಲ್ಲಿ. ಸಿ ಆರ್ ಒದಲ್ಲಿ ಯಾವುದೇ ರೀತಿಯಾದಂಥ ಎ ಡಿ ಸಿ ಮತ್ತು ಡಿ ಎಸ್ ಸಿ ಸರ್ಕಿಟ್ಸ್ಗಳು ಬೇಕಾಗೋದೇ ಇಲ್ಲ. ನೆಕ್ಸ್ಟ್ ಬ್ಯಾಂಡ್ವಿಡ್ತ್ ಈಸ್ ಲಿಮಿಟೆಡ್ ಡ್ಯೂ ಟು ಎ ಡಿ ಸಿ ಆ್ಯಂಡ್ ಡಿ ಎ ಸಿ. ಸೊ ಇನ್ನು ಈ ಎ ಡಿ ಸಿ ಡಿ ಎ ಸಿ ಏನಿರ್ತಾವಲ್ಲ ಸರ್ಕಿಟ್ ಡಿಸೈನ್ ಮಾಡಿದಾಗ ಇಂತಿಷ್ಟು ಫ್ರೀಕ್ವೆನ್ಸಿಗೆ ಮಾತ್ರ ವರ್ಕ್ ಆಗುತ್ತೆ, ಒಂದು ಫ್ರೀಕ್ವೆನ್ಸಿ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬ್ಯಾಂಡಿಗೆ ಮಾತ್ರ ವರ್ಕ್ ಆಗ್ತವೆ ಅವು. ಸೊ ಆ ಫ್ರೀಕ್ವೆನ್ಸಿ ಬ್ಯಾಂಡ್ಸಲ್ಲಿ ಬರೋಂಥ ಎಲ್ಲ ಫ್ರೀಕ್ವೆನ್ಸಿನೂ ಡಿ ಎಸ್ ಒದಲ್ಲಿ ಮೆಜರ್ ಮಾಡೋದು. ಅದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇದ್ದಿದ್ದು ಕಡಿಮೆ ಫ್ರೀಕ್ವೆನ್ಸಿ ಇದ್ದಿದ್ದು ಸಿಗ್ನಲ್ಸ್ನ ಮೆಜರ್ ಮಾಡೋದಕ್ಕೆ ಡಿ ಎಸ್ ಒದಲ್ಲಿ ಆಗಲ್ಲ. ಅದೇ ಸಿ ಆರ್ ಒದಲ್ಲಿ ಆದರೆ ಯಾವುದೇ ರೀತಿ ಎ ಡಿ ಸಿ ಡಿ ಎಸ್ ಸಿಗೂ ಸರ್ಕಿಟ್ಸ್ ಇರಲ್ಲ, ಅದರಿಂದಾಗಿ ಬ್ಯಾಂಡ್ವಿಡ್ತ್ ಲಾರ್ಜ್ ಬ್ಯಾಂಡ್ವಿಡ್ತ್ ಸಪೋರ್ಟ್ ಮಾಡುತ್ತೆ ಸಿ ಆರ್ ಒ. ನೆಕ್ಸ್ಟ್ ಡಿ ಎಸ್ ಒ ಸರ್ಕಿಟ್ಸ್ ಆರ್ ಕಾಂಪ್ಲೆಕ್ಸ್. ಸೊ ಡಿ ಎಸ್ ಒದಲ್ಲಿ ಏನು ಸರ್ಕಿಟ್ಸ್ ಇರ್ತಾವೋ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕಂದರೆ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್ ಹಾಕಿ ಎಲ್ಲ ಇನ್ಬಿಲ್ಟ್ ಆಗಿ ಮಾಡಿಬಿಟ್ಟಿರ್ತಾರೆ, ಯಾವುದೋ ಒಂದು ಚಿಪ್ಪಲ್ಲಿ ಆಗಲಿ ಅಥವಾ ಐ ಸಿಗಳಲ್ಲಾಗಲಿ. ಸೊ ಅದರಿಂದಾಗಿ ಡಿ ಎಸ್ ಒ ಕೆಲಸ ಯಾವ ಥರ ಮಾಡುತ್ತೆ ಅಂತ ನಾವು ಸರ್ಕಿಟ್ ನೋಡಿದರೆ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಅದೇ ಸಿ ಆರ್ ಒದ್ ಬಂದರೆ ಎಲ್ಲ ಸಣ್ಣ ಕಾಂಪೊನೆಂಟ್ಸ್ ಇರ್ತವೆ. ಸೊ ಎಲ್ಲನೂ ಸರ್ಕಿಟ್ ಬೈ ಸರ್ಕಿಟ್ ಕನೆಕ್ಟ್ ಮಾಡಿರ್ತಾರೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು ಸಿ ಆರ್ ಒ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು. ನೆಕ್ಸ್ಟ್ ಲಾಸ್ಟ್ ಒನ್, ಡಿ ಎಸ್ ಒಸ್ ಆರ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಡಿ ಎಸ್ ಒ ಕಾಸ್ಟ್ ಏನಿದೆಲ್ಲ ಭಾಳ ಜಾಸ್ತಿ ಇರುತ್ತೆ, ಸಿ ಆರ್ ಒ ಆರ್ ಲೆಸ್ ಎಕ್ಸ್ಪೆನ್ಸಿವ್. ಸೊ ಸಿ ಆರ್ ಒ ಕಾಸ್ಟ್ ಏನಿದೆ ಕಮ್ಮಿ ಇರುತ್ತೆ. ಸೊ ಡಿ ಎಸ್ ಒ ಸಿ ಆರ್ ಒ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸಿ ಆರ್ ಒಕ್ಕಿಂತ ಡಿ ಎಸ್ ಒಗಳು ಡಬಲ್ ಅಥವಾ ಇನ್ನು ಹೈಯರ್ ವೇರಿಯಂಟ್ಸ್ ತೊಗೊಂಡ್ರೆ ಟ್ರಿಪಲ್ ಅಥವಾ ಮಲ್ಟಿಪಲ್ ಟೈಮ್ಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಸಿ ಆರ್ ಒಕ್ಕಿಂತ ಡಿ ಎಸ್ ಒ. ಸೊ ಇದಿಷ್ಟು ಒಂದು ಸಿ ಆರ್ ಒ ಮತ್ತು ಡಿ ಎಸ್ ಒಗಳ ಮಧ್ಯೆ ಇರೋಂಥ ಡಿಫ್ರೆನ್ಸ್. ಮುಂದಿನ ವೀಡಿಯೋದಲ್ಲಿ ಏನು ಮಾಡೋಣ, ಒಂದು ಡಿ ಎಸ್ ಒದು ಫ್ರಂಟ್ ಪ್ಯಾನಲ್ನ ಏನೇನು ಕಂಟ್ರೋಲ್ಸ್ ಬರ್ತಾವೆ ಅಂತ ನೋಡಿ, ಆ್ಯಂಡ್ ಒಂದು ಸಿಗ್ನಲ್ನ ಇನ್ಪುಟ್ ಕೊಟ್ಟು ಆ ಸಿಗ್ನಲ್ನ ಯಾವ ರೀತಿ ಮೆಜರ್ ಮಾಡಬೇಕು ಅಂತ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.